ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಏನಿಲ್ಲ, ಅದೇ ಸುಮ್ಮನೆ ಹಂಗೆ ಮಾತಾಡೋಣ ಅಂತ ಬಂದರೆ. ಅದೇನೆಂದರೆ, ನಮ್ಮ ಕನ್ನಡ ಕಮ್ಯುನಿಟಿಲಿ ಬೆಳೆಯೋದು ಸಖತ್ತು ಕಷ್ಟ. ಯಾಕೆ ಅಂದರೆ ನಮ್ಮ ಕನ್ನಡದವ್ರಿಗೆ ಯಾರೂ ಸಪೋರ್ಟ್ ಮಾಡಲ್ಲ ಬ್ರೋ. ನಮ್ಮ ಕನ್ನಡದವರೇ ನಮಗೆ ಸಪೋರ್ಟ್ ಮಾಡಲ್ಲ. ಕನ್ನಡದವರೆಲ್ಲ ಹಿಂದಿಯವರು ಅದೇನು ಕೊಡ್ತಾರೋ ಗೊತ್ತಿಲ್ಲ. ನಾವು ಅದೇ ಕಂಟೆಂಟ್ ಮಾಡ್ತೀವಿ, ನಾವು ಅದನ್ನೇ ಮಾಡ್ತೀವಿ, ಏನು ಬರುತ್ತೋ ಅದನ್ನೇ ತೋರಿಸ್ತೀವಿ. ಅದೇ ನಾವೇನು ಮಾಡಿದರೂ ತಪ್ಪು. ಆದರೆ ಅವ್ರು ಹಿಂದಿಯವ್ರು ಸುಳ್ಳು ಹೇಳಿ ಅದೇ ಬೇಕು. ನಾವು ಕನ್ನಡದವ್ರು ಏನು ಮಾಡಿದರೂ ಬೇಡ. ಬೇಜಾರೇ ಆಗ್ಬಿಟ್ಟೈತೆ ಬ್ರೋ ವೀಡಿಯೋ ಮಾಡಿ. ನನಗಂತೂ ವೀಡಿಯೋ ಮಾಡ್ತೀನಿ, ರೀಚ್ ಇಲ್ಲ, ಒಂದು ಲೈಕ್ಸ್ ಇಲ್ಲ, ವ್ಯೂಸ್ ಇಲ್ಲ, ಕಮೆಂಟ್ ಇಲ್ಲ. ಹೋಗ್ಲಿ ಬ್ರೋ, ನೋಡ್ತಾರೆ, ನಮ್ಮ ಕನ್ನಡದವರೇ ನೋಡ್ತಾರೆ. ಆದರೆ ಒಂದು ಲೈಕ್ ಮಾಡ್ತಾರಾ? ಇಲ್ಲ. ಯಾಕೆ? ಇವ್ನು ಚಿಕ್ಕ ಕ್ರಿಯೇಟರು, ಇವ್ನು ಲೈಕ್ ಇಲ್ಲ, ಇವನಿಗೆ ಹೆಂಗೆ ನಾವು ಲೈಕ್ ಮಾಡೋಣ ಅಂತ. ಬ್ರೋ ನೀನು ಲೈಕ್ ಮಾಡಿ ಬ್ರೋ, ನಿನ್ನ ನೋಡ್ಕೊಂಡು ಮಿಕ್ಕವ್ರು ಲೈಕ್ ಮಾಡ್ತಾರೆ. ನೀನು ಒಂದು ಲೈಕ್ ಮಾಡಿದರೆ ನೆಕ್ಸ್ಟ್ ನಿನ್ನ ನೋಡಿ ಯಾರೋ ಒಂದು ಲೈಕ್ ಮಾಡೋ ಅಂತ ಇನ್ನೊಬ್ಬ ಮಾಡ್ತಾನೆ. ಫಸ್ಟ್ ನೀನು ಲೈಕ್ ಮಾಡೋದು ಕಲಿ ಬ್ರೋ, ಆಮೇಲೆ ಹೇಳು. ಏನು ನಮ್ಮ ಕನ್ನಡ ಕಮ್ಯುನಿಟಿಲೇ ಬೇಜಾರಾಗ್ಬಿಟ್ಟೈತೆ. ನಾನು ಸುಮ್ಮನೆ ಹಿಂದಿಲಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಅಂದ್ಕೊಳ್ಳಿ, ಈ ಕನ್ನಡ ಕಮ್ಯುನಿಟಿ ಬಿಟ್ಟು ಹಿಂದಿಗೆ ಹೋಗ್ಬಿಟ್ರೆ ನಿಜವಾಗ್ಲೂ ಬೆಳಿತೀನಿ ನಾನು. ಹಿಂದಿಗೆ ಹೋದರೆ ಹಿಂದಿಯವರಾದರೆ ಹಿಂದಿಗೆ ಸಪೋರ್ಟ್ ಮಾಡ್ತಾರಪ್ಪ. ಅದೇ ನಮ್ಮ ಕನ್ನಡದವ್ರು ಹಂಗಲ್ಲ. ಅದೇ ಹಿಂದಿಯವ್ರು ಏನೇ ಮಾಡಲಿ, ಅವ್ನು ಏನೇ ತಗಡೆ ಕೊಡಲಿ ಅವ್ರಿಗೆ ಬೇಕು. ಅದೇ ನಮ್ಮ ಕನ್ನಡದವರು ಏನು ಕೊಟ್ಟರು ಬೇಡ. ನಾವು ಇಷ್ಟು ಕಷ್ಟ ಬಿದ್ದು ವೀಡಿಯೋ ಮಾಡ್ತೀವಿ, ಒಂದು ಲೈಕು, ಒಂದು ವ್ಯೂಸು ಏನಂದ್ರೆ ಏನಿಲ್ಲ. ನನಗಂತೂ ಸಖತ್ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನಾನು ಸುಮ್ಮನೆ ಹಿಂದಿ ಕಮ್ಯುನಿಟಿ ಮಾಡಿಬಿಡೋಣ ಅಂದ್ಕೊಂಬಿಟ್ಟಿದ್ದೀನಿ. ಹಿಂದಿಲಿ ಮಾಡಿದರೆ ನಿಜ ನನಗೆ ವ್ಯೂಸು ಸಿಗುತ್ತೆ, ರೀಚು ಸಿಗುತ್ತೆ. ಅರೆ ನಮ್ಮ ಕನ್ನಡದವರು ನೋಡಿದ್ರು ಲೈಕ್ ಮಾಡಲ್ಲ, ಒಂದು ಶೇರ್ ಮಾಡಲ್ಲ. ಇನ್ನೇನಕ್ಕೆ ಕನ್ನಡದಲ್ಲಿ ನಾವು ವೀಡಿಯೋ ಮಾಡೋದು? ಸುಮ್ಮನೆ ಇವ್ರಿಗೋಸ್ಕರ. ಅದು ಆ ವಿಡಿಯೋ ಐತೆ, ನೆಕ್ಸ್ಟು ಈ ಸ್ಕಾರ್ಪಾಸು ಈ ಥರ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ. ಸರಿ ಆಯಿತು, ಅದನ್ನೆಲ್ಲ ಮಾಡಿ ಏನು ಸಿಗ್ತಾಯಿತ್ತು ನಮ್ಗೆ? ಏನು ಸಿಕ್ತಿಲ್ಲ. ಒಂದು ವ್ಯೂಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಮಾಡೋದು ಬಿಡೋದು. ಗಂಟೆಗೊಂದು ಸತಿ ಬಂದು ನೋಡ್ರೆ ಅದೇ ಎಷ್ಟು ವ್ಯೂಸ್ ಇರುತ್ತೋ ಅದೇ. ಅದು ಯಾರು? ನಾನು ನೋಡಿರ್ತೀನಿ, ನನ್ನ ಫ್ರೆಂಡ್ಸ್ ನೋಡಿರ್ತಾರೆ. ಅದು ಬಿಟ್ಟರೆ ಬೇರೆಯವ್ರು ನೋಡಿರ್ತಾರೆ, ನೋಡಿದ್ರು ಲೈಕ್ ಮಾಡಲ್ಲ. ಅಯ್ಯೋ ಬೇಜಾರು ಬಂದ್ಬಿಟ್ಟೈತೆ. ಏನೋ ನಿಮ್ಮಿಷ್ಟ, ಮಾಡೋದಾದರೆ ಮಾಡಿ, ಬಿಡೋದಾದರೆ ಬಿಡಿ. ಬಟ್ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಇವ್ನು ಕಡಿಮೆ ಲೈಕ್ ಐತೆ, ಇವ್ನು ವೀಡಿಯೋ ನೋಡೋದೇನು, ಇವ್ನು ಕಡಿಮೆ ವ್ಯೂಸ್ ಐತೆ, ಇವ್ನು ವೀಡಿಯೋ ನೋಡೋದೇನು, ಈ ಥರ ಮಾತ್ರ ಮೈಂಡ್ಸೆಟ್ ಇಟ್ಕೊಂಬೇಡಿ. ಏನಕ್ಕೆ ಅಂದರೆ ಕಡಿಮೆ ವ್ಯೂಸ್ ಇರೋನು ಹೇಳೋಕ್ಕಾಗಲ್ಲ ಬ್ರೋ. ಒಂದಲ್ಲ ಒಂದಿನ ನಾನು ಲಕ್ಷಗಟ್ಟಲೆ ವ್ಯೂಸ್ ತಗೊಬೋದು, ನೀವೇ ಬಂದು ನೋಡ್ಬೋದು. ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಒಂದಲ್ಲ ಒಂದು ದಿನ ನಾನು ಬೆಳೆದೇ ಬೆಳಿತೀನಿ ಬ್ರೋ. ಕನ್ನಡ ಕಮ್ಯುನಿಟಿಲಿ ಇಲ್ಲ ಅಂದರೆ ಹಿಂದಿ ಕಮ್ಯುನಿಟಿಲಾದರೂ ಬೆಳೆದೇ ಬೆಳೀತೀನಿ. ನಾನು ಹೇಳ್ತಾ ಇದ್ದೀನಿ ಬ್ರೋ. ಸ್ಕಾರ್ಫಲ್ಲಿ ಆಡಿ, ಸರಿ ಆಡೋದು ಬೇಡವಾ? ಹೋಗ್ಲಿ ವೀಡಿಯೋ ನೋಡಿ, ನಮ್ಮ ಕನ್ನಡದವನು ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಇನ್ನೊಂದು ಏನಂದರೆ, ನಮ್ಮ ಪಕ್ಕದಲ್ಲಿರೋರಿಗೆ ನಾವು ಬೆಳೆಯೋದು ಇಷ್ಟ ಇರೋಲ್ಲ. ಇದೇ ಮೇಯ್ನ್ ರೀಸನ್ನು. ಅದಕ್ಕೋಸ್ಕರನೇ ಯಪ್ಪ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನೋಡಿ. ನೀವೇನು ನಿಮ್ಮಿಷ್ಟ. ಫಾಲೋ ಮಾಡೋದಾದರೆ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಾದರೆ ಮಾಡಿ, ಬಿಡೋದಾದರೆ ಬಿಡಿ. ಹೇಳಬೇಕಿತ್ತು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್.